ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಉದ್ಯಮಿಯ ಮೇಲೆ ಏರ್ ಗನ್ನಿಂದ ಫೈರಿಂಗ್ ಪ್ರಕರಣ ಆರೋಪಿಯನ್ನ ಬಂಧಿಸಿದ ಬಸವನಗುಡಿ ಪೊಲೀಸರು. ಅಫ್ಜಲ್ ಬಂಧಿತ ಆರೋಪಿಯನ್ನ ಬಂಧಿಸಿ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ಪೊಲೀಸರು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಆಗಿದೆ. ಉದ್ಯಮಿಯ ಮೇಲೆ ಏರ್ ಗನ್ನಿಂದ ಫೈರಿಂಗ್ ಮಾಡಲಾಗಿತ್ತು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆಯೇ ತನಿಖೆಯನ್ನ ನಡೆಸಲಾಗ್ತಾ ಇತ್ತು. ಇದೀಗ ಆರೋಪಿಯನ್ನ ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಬಸವನಗುಡಿ ಪೊಲೀಸರು ಈ ಒಂದು ತನಿಖೆಯನ್ನ ಮಾಡ್ತಾ ಇದ್ದಿದ್ದು. ಅಫ್ಜಲ್ ಬಂಧಿತ ಆರೋಪಿ ಅನ್ನೋದು ಗೊತ್ತಾಗ್ತಾ ಇದೆ. ಆರೋಪಿಯನ್ನ ಬಂಧಿಸಿ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಯಾರು ಈ ಅಫ್ಜಲ್, ಏನ್ ಕತೆ, ಈ ಹಿಂದೆ ಕೂಡ ಆಯ್ತಾ ಯಾವುದಾದ್ರೂ ಕ್ರಿಮಿನಲ್ ಪ್ರಕರಣಗಳಲ್ಲಿ ಭಾಗಿಯಾಗಿದ್ನ, ಯಾವ ಉದ್ದೇಶದಿಂದ ಈ ಒಂದು ಅಟ್ಯಾಕನ್ನು ಮಾಡಲಾಗಿತ್ತು, ಏನು ಎತ್ತ, ಇದೆಲ್ಲದ್ರ ಬಗ್ಗೆಯೂ ಕೂಡ ತನಿಖೆಯಲ್ಲಿ ಮಾಹಿತಿ ಸಿಗಲಿದೆ. ಇದಾಗಲೇ ಪೊಲೀಸರು ಅಫ್ಜಲನ್ನು ಬಂಧಿಸಿ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. ಏರ್ಗನ್ನಿಂದ ಫೈರಿಂಗ್ ಪ್ರಕರಣ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆಯೇ ತನಿಖೆಯನ್ನು ನಡೆಸ್ತಾ ಇದ್ದಂಥ ಪೊಲೀಸರು ಇದೀಗ ಅಫ್ಜಲ್, ನೀವು ಫೋಟೋದಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಈತನನ್ನು ಬಂಧಿಸಿದ್ದಾರೆ, ವಿಚಾರಣೆಗೊಳಪಡಿಸಿದ್ದಾರೆ. ಅಂದರೆ ಇದು ಬೇಕು ಅಂತಾನೆ ಮಾಡಿದ್ದ, ಅಂದರೆ ಉದ್ದೇಶಪೂರ್ವಕವಾಗಿ ಮಾಡಿದ್ದ, ಅಚಾನಕ್ಕಾಗಿ ಆಗಿದ್ದ, ಯಾರು, ಏನು, ಎತ್ತ, ಯಾವ ಕಾರಣಕ್ಕಾಗಿ, ಇದೆಲ್ಲದ್ರ ಬಗ್ಗೆಯೂ ಕೂಡ ಇದೀಗ ತನಿಖಾ ಸಂದರ್ಭದಲ್ಲಿ ಮಾಹಿತಿ ಸಿಗಲಿದೆ. ಶೂಟಿಂಗ್ ಪ್ರಾಕ್ಟೀಸ್ ವೇಳೆ ಗನ್ನಿಂದ ಶೂಟ್ ಮಾಡಿದ್ದ ಅಫ್ಜಲ್ ಫ್ಲಾಟ್ನಲ್ಲಿ ಕಿಟಕಿ ಬಳಿ ಟಾರ್ಗೆಟ್ ಇಟ್ಟು ಪ್ರಾಕ್ಟೀಸ್ ಮಾಡ್ತಾ ಇದ್ದಂತೆ. ಈ ವೇಳೆ ಗುರಿ ತಪ್ಪಿ ರಾಜ್ಗೋಪಾಲ್ಗೆ ಬಿದ್ದಿತ್ತು ಗುಂಡು. ವಾಕಿಂಗ್ ಮಾಡ್ತಾ ಇದ್ದ ರಾಜ್ಗೋಪಾಲ್ಗೆ ತಗಲಿದ್ದ ಗುಂಡು. ಗಾಯಾಳು ವಿಚಾರಣೆ ವೇಳೆ ಯಾವುದೇ ಮಾಹಿತಿ ಅನ್ನೋದು ಸಿಕ್ಕಿರಲಿಲ್ಲ, ಅವ್ರಿಗೂ ಗೊತ್ತಿರಲಿಲ್ಲ. ಏನು ಎತ್ತ, ಯಾರು ಮಾಡಿದ್ರು, ಯಾತಕ್ಕಾಗಿ ಮಾಡಿದ್ರು, ಏನು ಅವ್ರಿಗೂ ಗೊತ್ತಿರಲಿಲ್ಲ. ರಾಜ್ಗೋಪಾಲ್ಗೆ ಯಾವುದೇ ಬೆದರಿಕೆ ಕರೆಯೂ ಕೂಡ ಬಂದಿರಲಿಲ್ಲ ಅಂತ. ಕೊನೆಗೆ ಎಲ್ಲಿಂದ ಗುಂಡು ಬಂದಿರಬಹುದು ಅಂತ ಪರಿಶೀಲನೆ ಮಾಡಿದ್ದಾರೆ. ಯಾವ ಕಡೆಯಿಂದ ಬಂದಿರಬಹುದು ಅಂತ, ಯಾವ್ಯಾವ ಆಂಗಲ್ನಿಂದ ಗುಂಡು ಬಂದಿದೆ ಅಂತ ಪರಿಶೀಲನೆ ಮಾಡಿದ್ದಾರೆ. ಈ ವೇಳೆ ಕೆಲ ಫ್ಲ್ಯಾಟ್ಗಳ ಪರಿಶೀಲನೆಯನ್ನು ಕೂಡ ಪೊಲೀಸರು ನಡೆಸಿದ್ದಾರೆ. ಈ ಫ್ಲ್ಯಾಟ್ ಇರ್ಬೋದಾ, ಆ ಫ್ಲ್ಯಾಟ್ ಇರ್ಬೋದಾ ಅಂತ ಪರಿಶೀಲನೆಯ ವೇಳೆ ಅಫ್ಜಲ್ ಫ್ಲ್ಯಾಟ್ನಿಂದ ಫೈರ್ ಆಗಿರೋದು ಗೊತ್ತಾಗಿದೆ. ಕಾನೂನು ವಿದ್ಯಾರ್ಥಿ ಆಗಿರುವಂಥದ್ದು ಈ ಆರೋಪಿ ಅಫ್ಜಲ್. ಬಸವನಗುಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಏನೇ ಪ್ರಾಕ್ಟೀಸ್ ಆಗಲಿ, ಏನೇ ಆಗಲಿ, ಅದಕ್ಕೆ ಅಂತ ಸ್ಥಳಗಳಿರತ್ತೆ, ಅಲ್ಲಿ ಮಾಡಬೇಕು. ಈ ಬಗ್ಗೆ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖಾ ಸಂದರ್ಭದಲ್ಲಿ ಏನೆಲ್ಲ ಮಾಹಿತಿ ಸಿಕ್ಕಿದೆ? ನೀತಿ ಏನು, ಉದ್ಯಮಿ ಮೇಲೆ ಫೈರಿಂಗ್ ಪ್ರಕರಣ ಏನಿತ್ತು, ಆ ಪ್ರಕರಣ ಪರಿಶೀಲನೆ ಮಾಡ್ತಾ ತನಿಖೆಯನ್ನು ಮಾಡ್ತಾ ಇದ್ದ ಪೊಲೀಸರಿಗೆ ಒಂದು ತಾರ್ಕಿಕ ಅಂತ್ಯಕ್ಕೆ ಬಂದಿರುವಂತದ್ದು. ಅಫ್ಜಲ್ ಎಂಬಾತ ಲಾ ಸ್ಟೂಡೆಂಟ್ ಎಂಬಾತನ್ನ ವಶಕ್ಕೆ ಪಡೆದು ಬಂಧನ ಮಾಡಿರುವಂತದ್ದು. ಆತ ಫೈರಿಂಗ್ ಪ್ರಾಕ್ಟೀಸ್ ಅನ್ನ ಮಾಡ್ತಿದ್ದ ಅಂತ ಮಾಹಿತಿಗಳು ಲಭ್ಯ ಆಗ್ತಿದೆ. ಫೈರಿಂಗ್ ಪ್ರಾಕ್ಟೀಸ್ ಅನ್ನ ಮಾಡುವಂತ ಸಂದರ್ಭದಲ್ಲಿ ಮಿಸ್ ಫೈರ್ ಆಗಿ ಅದು ಪಾರ್ಕ್ ನಲ್ಲಿ ವಾಕ್ ಮಾಡ್ತಿದ್ದಂತಹ ರಾಜ್ಗೋಪಾಲ್ ಅವರಿಗೆ ಬಿದ್ದಿದೆ ಅನ್ನೋ ಮಾಹಿತಿಗಳು ಇರುವಂತದ್ದು. ಆತ ಅಪಾರ್ಟ್ಮೆಂಟ್ ಫ್ಲಾಟ್ ಏನಿದೆ, ಅಪಾರ್ಟ್ಮೆಂಟ್ ನ ಒಳಗಡೆ ಕೂತು ವಿಂಡೋದಲ್ಲಿ ಏಮ್ ಮಾಡಿ ಈತ ಫೈರಿಂಗ್ ಅನ್ನ ಪ್ರಾಕ್ಟೀಸ್ ಅನ್ನ ಮಾಡ್ತಾ ಇದೆ. ಏನಾದ್ರು ಗನ್ಗೆ ಬಳಸುವಂತಿದೆ, ಏರ್ ಗನ್ಗೆ ಬಳಸುವ ಪ್ಲೇಟ್ಸ್ ಗಳು ಏನ್ ಬರುತ್ತೆ, ಆ ಪ್ಲೇಟ್ಸ್ ಮುಖಾಂತರ ಆತ ಅದರಿಂದ ಫೈರ್ ಮಾಡಿದ್ದಾನೆ. ಸೊ ಇದಾದ ಬಳಿಕ ಆತನಿಗೆ ಇವ್ರಿಗೆ ಬಿದ್ದಿದ್ಯಾ ಇಲ್ಲ ಬಿದ್ದಿದ್ದು ಗೊತ್ತಿದ್ದು ಈತ ಸುಮ್ಮನಿದ್ನ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಸ್ಪಷ್ಟ ಮಾಹಿತಿ ಇಲ್ಲ. ಪೊಲೀಸರು ಆ ಬಗ್ಗೆ ತನಿಖೆಯನ್ನ ಮಾಡ್ತಿದ್ದಾರೆ. ಆದ್ರೆ ಇದುವರೆಗೂ ಯಾರು ಈ ಏರ್ ಗನ್ ಮುಖಾಂತರ ಅವ್ರಿಗೆ ಶೂಟ್ ಮಾಡಿದ್ರು, ಯಾಕೆ ಮಾಡಿದ್ರು, ಇವ್ರಿಗೆ ಯಾವುದೇ ರೀತಿಯ ಹಿಂದೆ ಬೆದರಿಕೆ ಕರೆಗಳು ಬಂದಿಲ್ಲ, ಹಣಕಾಸು ವಿಚಾರವಾಗಿ ಯಾವುದೇ ರೀತಿಯ ಸಮಸ್ಯೆಗಳಾಗಿರ್ಲಿಲ್ಲ. ಇಷ್ಟಾದ್ರೂ ಕೂಡ ಈ ಮಧ್ಯೆ ಇವರು ಇಂಥ ಒಂದು ಇನ್ಸಿಡೆಂಟ್ ಆದಂತ ಸಂದರ್ಭದಲ್ಲಿ ಸಾಕಷ್ಟು ಅನುಮಾನಗಳಿಗೆ ಮತ್ತೆ ಪೊಲೀಸರು ಕೂಡ ಶಾಕ್ ಆಗಿದ್ರು. ಅಂದ್ರೆ ನಗರದಲ್ಲಿ ಇನ್ಸಿಡೆಂಟ್ ಆದ್ರೆ ಹೇಗೆ ಅಂತೇಳಿ ಹೀಗಾಗಿ ಸೀರಿಯಸ್ ಆಗಿ ಪ್ರಕರಣವನ್ನ ಗಂಭೀರವಾಗಿ ತೆಗೆದುಕೊಂಡಂತ ಪೊಲೀಸರು ಅದನ್ನ ಪರಿಶೀಲನೆ ಮಾಡ್ತಾ ಹೋದಾಗ ಅಕ್ಕಪಕ್ಕದ ಫ್ಲಾಟ್ಗಳು, ಮನೆಗಳು ಎಲ್ಲವನ್ನೂ ಕೂಡ ಚೆಕ್ ಮಾಡ್ತಾ ಹೋಗಿದ್ರೆ ಯಾರಾದ್ರೂ ಬಂದು ಉದ್ದೇಶಕ್ಕೆ ಪೂರ್ವಕವಾಗಿ ಇಂಥ ರೀತಿಯಾಗಿ ಇಲ್ಲಿ ಉಳ್ಕೊಂಡು ಮಾಡಿರ್ಬೋದಾ, ಹೊಸದಾಗಿ ಯಾರಾದ್ರೂ ಬಂದಿಲ್ಲಿ ಬಾಡಿಗೆಗೆ ಏನಾರಿದ್ರೆ ಈ ರೀತಿಯಾಗಿ ಎಲ್ಲಾ ಮಾಹಿತಿಯನ್ನು ಕಲೆ ಆಗ್ತಾ ಹೋದ ಸಂದರ್ಭದಲ್ಲಿ ಅಫ್ಜಲ್ ಒಂದು ಫ್ಲಾಟ್ ನಲ್ಲಿ ಇರುವಂತದ್ದು ಮತ್ತು ಆತ ಏರ್ ಗನ್ ಮುಖಾಂತರ ಫೈರಿಂಗ್ ಅನ್ನ ಪ್ರಾಕ್ಟೀಸ್ ಮಾಡ್ತಾ ಇರೋದ್ರ ಬಗ್ಗೆ ಕೂಡ ಮಾಹಿತಿ ಲಭ್ಯವಾಗುತ್ತೆ. ಕೊನೆಗೆ ಆತನ ವಶಕ್ಕೆ ಪಡೆದು ವಿಚಾರಣೆಯನ್ನ ಮಾಡಿದಾಗ ಆತ ನಾನು ಏರ್ ಫೈರಿಂಗ್ ಅನ್ನ ಪ್ರಾಕ್ಟೀಸ್ ಅನ್ನ ಮಾಡ್ತಾ ಇದ್ದೆ ಅಂತೇಳಿ ಆತನು ಕೂಡ ತಪ್ಪನ್ನು ಒಪ್ಕೊಂಡಿರುತ್ತೋ. ಆ ಸಂದರ್ಭದಲ್ಲಿ ಇನ್ಸಿಡೆಂಟ್ ಆಗಿರೋದ್ರ ಬಗ್ಗೆ ಆತನಿಗೆ ಗೊತ್ತಿಲ್ಲ ಅನ್ನೋದ್ರ ಬಗ್ಗೆ ಪೊಲೀಸ್ ಇನ್ನು ವಿಚಾರಣೆ ನಡೆಸ್ತಾ ಇದ್ದಾರೆ. ಒಟ್ಟಾರೆಯಾಗಿ ಏರ್ ಗನ್ ಮುಖಾಂತರ ಫೈರ್ ಮಾಡಿದಂತ ಆರೋಪಿ ಏನಿದ್ದ ಆತನನ್ನ ಬಂಧಿಸಿ ತಮ್ಮ ವಿಚಾರಣೆಯನ್ನು ಮುಂದುವರಿಸಿರುವುದು ಮತ್ತು ಪ್ರಕರಣಕ್ಕೆ ಒಂದು ತಾರ್ಕಿಕ ಅಂತ್ಯವನ್ನ ಹಾಡ್ತಾ ಇರುವಂತದ್ದು. ನೀತಿ, ಓಕೆ, ಥ್ಯಾಂಕ್ ಯು ಸಂತೋಷ್, ತಮ್ಮ ಡೀಟೇಲ್ಸ್ಗಾಗಿ.